ನೀವು ಕರೆಕ್ಟಾಗಿ ಹೇಳಿದ್ರು ಕಟ್ಟೆ ಮೇಲೆ ಕುಂದಿರ್ಸಿರ್ತಾರೆ ಟಿ ಸಿಗಳು ಮತ್ತು ಅವಕ್ಕೆ ಯಾಕೆ ನೀವು ಪರ್ಮಿಷನ್ ಕೊಟ್ಟಾಕೆ ಹೋದ್ರಿ? ನಾ ಕೇಳ್ತಾ ಇರೋದು ಈಗ ರೈತರು ತಪ್ಪಲ್ಲ. ರೈತರು ಏನು ಹೇಳ್ತಾನವ, ನಿನಗೆ 2 ಲಕ್ಷ ರೂಪಾಯಿ ಕೊಟ್ಬಿಡಪ್ಪ, ಕಂಬ ಹೇಳಿದ್ರೆ ಟಿ ಸಿ ಕುಂದಿಸಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ, ಮುಗಿಸಿ ಕೊಟ್ಬಿಡ್ತಾರೆ. ಅಷ್ಟೇ ಅದು ಕೆಲಸ. ಹೌದಾ? ಅವ ಏನು ಮಾಡ್ತಾನೆ, ಬಡ ಬಡ ಕಂಬ ಹಾಕ್ತಾನೆ, ಎಟ್ಟು ಕಂಬ ಹಾಕ್ತಾನೋ ಎಟ್ಟು ಬಿಡ್ತಾನೋ ಹೇಳ್ತೀರಿ. ಕಂಬ ದೂರ ಆಯ್ತಪ್ಪ ಲೈನ್ ಜೋತ್ ಬಿಡ್ತಾವ. ಅವ್ರ ರೈತನಿಗೆ 8 ಮೀಟ್ರಿಗೆ ಒಂದು ಕಂಬ ಹಾಕ್ಬೇಕಂತೂ ಗೊತ್ತಿಲ್ಲ. ಗೊತ್ತೈತೆ ನಿಮ್ಗೆ? ಯಾರಿಗಾರ ಗೊತ್ತೈತೇನಪ್ಪ? ಹಾಂ, ಎಷ್ಟು ಮೀಟ್ರಿಗೆ ಒಂದು ಹಾಕ್ಬೇಕ್ರಿ ಕಂಬ? 40 ಮೀಟ್ರಿಗೆ ಒಂದು ಕಂಬ ಹಾಕ್ಬೇಕು. ಯಾರೋ ಒಬ್ರು ಕಾಂಟ್ರಾಕ್ಟರ್ 40 ಮೀಟ್ರಿಗೆ ಹಾಕಿರ್ತಾರೆ? ಇಲ್ಲ, ಅವ್ರಿಗೆ ಗೊತ್ತಿಲ್ಲ. 40 ಮೀಟ್ರಿಗೆ ಒಂದು ಕಂಬ ಹಾಕಿದ್ರೆ ಏನಾಗ್ತದಪ್ಪ ಅಂದ್ರೆ ಲೈನ್ ಜೋತ್ ಬೀಳಲ್ಲ. ನೀವು ಭಾಳ ಜನ ಬಂದಿರ್ತೀರಿ, ಕಬ್ಬು ಬೆಳೆದು ಬಿಟ್ಟಿರ್ತೀರಿ, ಒಂದೊಂದು ಲೈನ್ ಸ್ಪಾರ್ಕ್ ಆಗಿ ಬಿದ್ದು ಕಬ್ಬು ಸುಟ್ಟು ಹೋಗ್ಬಿಡ್ತದ. ನನ್ನ ಕಬ್ಬು ಸುಟ್ಟೈತಿ ರೀ, ಕಬ್ಬು ಸುಟ್ಟೈತಿ ಅಂತ ಬರ್ತೀರಿ. ಇದು ಎಲ್ಲ ಯಾರು ಜವಾಬ್ದಾರಿ? ಕಾಂಟ್ರಾಕ್ಟರ್ ಜವಾಬ್ದಾರಿ. ಅದಕ್ಕೆ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಈ ಪರಿಸ್ಥಿತಿ ಬರ್ತದಲ್ಲ. ಈಗ ಅವ್ರು ಹೇಳಿದಾರೆ, ನಾವು ಕಟ್ಟಿ ಮೇಲೆ ಕುಂದಿರ್ಸ್ಕರೆ ನೀವು ಸಹಿ ಮಾಡಿರಿ, ನೀವು 6 ನಂಬರ್ ಕೊಟ್ರಿ, ಅಪ್ರೂವ್ ಮಾಡಿರಿ, ತೊಗೊಂಡನ ಸ್ಯಾಂಕ್ಷನ್ ತೊಗೊಂಡ ಲೈನ್ ಹೊಡೆದನ ಹೋಗ್ಬಿಟ್ಟನು. ಈಗ ರೈತರನ್ನ ಇದ್ರ ಮೇಲೆ ಕುಂದಿರ್ಸಿಯಪ್ಪ ಅಂತಂದ್ರೆ ರೈತಂದೇನು ತಪ್ಪು? ರೈತನ ತಪ್ಪಲ್ಲ. ಹೆಂಗೆ ರೈತನ ತಪ್ಪಾಗುತ್ತೆ? ಅದಕ್ಕೆ ನಾವು ಹೇಳಕತ್ತಿದ್ದು, ನೀವು ಅಧಿಕಾರಿಗಳು ಏನೇನು ಮಾಡಿದ್ರೆ ಭಾಳ ಜನ ನನಗೆ ಗೊತ್ತಿದೆ ಸಮಸ್ಯೆ. ಕೆಲವು ಜನರಿಗೆ ರೈತರಿಗೆ 6 ನಂಬರ ಕೊಟ್ಟಿಲ್ಲ. ನೀವು ಲೈಮಂಡ್ರ್ ಬಂದಾರ, ಅವ್ರು ಬಡವರ ಪಾಪ, ನೀವು ರೊಕ್ಕ ಕೊಟ್ಟಿರೋ ರೊಕ್ಕ ಅವ್ರಿದ್ರ ಕಂಪ ಹೇಳೋದು ಆಯ್ತು, ನೋಡೋಣ ನಿಮಗೆಲ್ಲ ಕನೆಕ್ಷನ್ ಮಾಡಿಸ್ಕೊಟ್ಬಿಟ್ಟು ನೋಡಿ ಅಂತ ಹೇಳ್ಬಿಡ್ತಾನೆ ನಾವು. ನಿಮ್ಗೆ 6 ನಂಬರ್ ಏನಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತೈತಿ 6 ನಂಬರ್ ಏನಂತ? ಭಾಳ ಜನ ಗೊತ್ತಿಲ್ಲ ರೀ ರೈತರಿಗೆ. ಕರೆಂಟ್ ಬಂದಾಗ ಮೋಟ್ರ್ ಚಲೋ ಐತೆ, ಮುಗಿತು, ನನ್ನ ಮೋಟ್ರ್ ಚಲೋ ಐತೆ ಅಂದ್ಬಿಡೋದು, ಮುಗಿತಕ್ಕ. ಈಗ ಗೊತ್ತಾ 6 ನಂಬರ್ ಇಲ್ಲ ಅಂತಂದ್ರೆ ಈಗ ನನಗೆ 6 ನಂಬರ್ ರೀ ಅಂತಾರ. 6 ನಂಬರ್ ಎಲ್ಲಿ ಸಿಗ್ತದ್ರಿ ಅಂತಾರ. 6 ನಂಬರ್ ನನ್ನ ಕಿಶೆದಾಗ ಸಿಗ್ತದ, ಅದು ಆಫೀಸ್ನಾಗ ಅವ್ರು ಕೊಡ್ಬೇಕು. ಹೌದಿಲ್ಲ? ಹಾಂ, ಯಾಕೋ 6 ನಂಬರ್ ಇಲ್ಲ ಅಂತ? ಇಲ್ರಿ, ಅವ್ ಕಾಂಟ್ರಾಕ್ಟರ್ ಮಾಡಿಕೊಟ್ಟನ್ರಿ ಗೌಡ್ರ, ರೊಕ್ಕ ಕಟ್ಟಿನಿ, ಎಲ್ಲ ಕಟ್ಟಿನಿ ಅಂತಿರ್ತಾನ. ಅದಕ್ಕೆ ಯಾವ್ಯಾವ 6 ನಂಬರ್ ಕೊಟ್ಟಿಲ್ಲ ನೋಡ್ರಿ ಕಾಂಟ್ರಾಕ್ಟರ್ ಯಾರು ಅದಲ್ಲ, ಅವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಕರೆಸ್ರಿ. ಈಗ ನಾಳೆ ಅವ್ನ ಟಿ ಸಿ ಸುಡ್ತಪ್ಪ, ಟಿ ಸಿನ ಕೊಡೋಕ್ಕಾಗಲ್ಲ. ನೀವು ಅವ್ನು ಟಿ ಸಿ ಕೊಡೋಕ್ಕಾಗತ್ತೆ ರೀ? ಒಂದು ಇಲ್ಲ, ಯಾಕಂತಂದ್ರೆ ಅವ್ನು ಎಂಟ್ರಿನೇ ಇಲ್ಲ ಇಲ್ಲಿ. ಅವ್ನಿಗೆ 6 ನಂಬರ್ ಇಲ್ಲ, ಹೆಂಗೆ ಟಿ ಸಿ ಕೊಡೋಕ್ಕಾಗತ್ತೆ? ಅಂಥವ್ರು ಯಾರ್ಯಾರಲ್ಲ ತಪ್ಪು ನಿಮ್ದು ಆಫೀಸರ್ ಸಹಿ ಮಾಡಿಕೊಟ್ಟದ್ದು. ನೀವು ಯಾಕೆ ಸಹಿ ಮಾಡಿದ್ರು ಏನು ಬಿಟ್ರೆ ನಾ ಹೇಳಲ್ಲ, ನಮ್ಗೆ ಗೊತ್ತಿದೆ ಒಳಗೆ ಏನೇನು ಇರ್ತಾವ ಅಂತ. ಅವೆಲ್ಲ ಬೇಡ. ನಮಗೇನಾಗಬೇಕದ, ಯಾವ್ಯಾವ ಗುತ್ತಿ ಕಾಂಟ್ರಾಕ್ಟರ್ ಮಾಡ್ಯಾನಲ್ಲ ಅವನಿಗೆಲ್ಲ ಒಳ್ಳೆ ಅವನೇ 6 ನಂಬರ್ ರೆಡಿ ಮಾಡಿ ಕೊಡ್ಬೇಕು. ಅವ್ನಿಗೆ 6 ನಂಬರ್ ಅದು ಅಮೌಂಟ್ ಕಟ್ಟಿ ಅವನೇ ಕೊಡ್ಬೇಕು. ಹೌದಿಲ್ಲ? ಅವ್ನು ರೊಕ್ಕ ಕೊಟ್ಟಿಲ್ಲ. ಆ ರೈತರಿಗೆ ಹೇಳ್ರಿ, ಅವ್ರು ಹಿಡ್ಕೊಂಡ್ಬರ್ತಾರ. ನೀ ಅಧಿಕಾರಿ ಕುಂದಿರಿಸಿ ಯಾರ್ಯಾರು ಕಾಂಟ್ರಾಕ್ಟರ್ ಯಾರ್ಯಾರು ಕೆಲಸ ಮಾಡಿದಾರಲ್ಲ 6 ನಂಬರ್ ಕೊಟ್ಟು ಹೋಗ್ಲಿ ಅವ್ರಿಗೆ. 6 ನಂಬರ್ ಒಳಗೆ ಮಿಸ್ಟೇಕ್ ಆಗಿದೆ ಸರ್. ಹೆಸರು ಒಬ್ಬರದು ಮೊದಲೊಬ್ಬರದು ಹೊಸ ತೋರಿಸಿಲ್ಲ, ಇದ್ದದ್ದು ಬೇರೆ ಬೇರೆ ತೋರ್ಸಾಕಿದ್ದಾರೆ. ಈಗ ಏನಾದ್ರು ಶೂಟ್ ಮಾಡ್ಕೊಂಡ್ರೆ ನೀವೇ ಬಾಂಡ್ ಹಚ್ಚಿ ಎಲ್ಲ ಮಾಡಿ ನೀವೇ ಶೂಟ್ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ಒಳಗೆ ಬಂದು ಎಂಟ್ರಿ ನಾವು ಮಾಡಿವೆ, ಅವ್ರು ಮಾಡಿರ್ತಾರೆ ಆಫೀಸ್ನಾಗ. ಒಂದೊಂದು ವಾರ ಕರೆಸ್ರಿ, ಒಟ್ಟು ಸಾಹೇಬ್ರನ್ನ ಜಲ್ದಿ ಕರೆಸ್ರಿ.